ಈ ಒಂದು ವರ್ಷದಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಒಂದೇ ಒಂದು ಪದ ಯಾವುದಪ್ಪ ಅಂದರೆ ಮ್ಯಾನಿಫೆಸ್ಟೇಷನ್. ಯಾರು ನೋಡಿದ್ರು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದಾರಲ್ಲ. ಏನು ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನು ಅಂದ್ಕೊಂಡ್ರೆ ಅದಾಗ್ಬಿಡುತ್ತಾ? ನಾವು ಈ ಕ್ಷಣದಲ್ಲಿ ಯಾವ್ದಾದ್ರು ಥಾಟ್ ಸೆಟ್ ಮಾಡಿಬಿಟ್ರೆ ಹಾಗೆ ಆಗಿಬಿಡುತ್ತಾ, ಹಾಗೆ ರಿಸಲ್ಟ್ಸ್ ಬಂದ್ಬಿಡುತ್ತಾ? ಹಾಗಾದರೆ ಪ್ರತಿದಿನ ಐ ಆಮ್ ರಿಚ್ ಅಂತ ಹೇಳ್ತಾ ಇರ್ತಾರಲ್ಲ, ಐ ಆಮ್ ರಿಚ್ ಅಂದಿದ ತಕ್ಷಣ ನಿಮಗೆ ರಿಚ್ ಆಗಿಬಿಡ್ತೀರಾ? ನೀವು ಒಂದೇ ದಿನದಲ್ಲಿ ರಿಚ್ ಆಗಿಬಿಡ್ತೀರಾ? ಮ್ಯಾನಿಫೆಸ್ಟೇಷನ್ ಅನ್ನೋದು ಐ ಆಮ್ ರಿಚ್ ಅನ್ನುವಂಥ ಅಫರ್ಮೇಷನ್ಸಿಂದ, ಇಲ್ಲಾಂದರೆ ಯಾವುದೋ ಒಂದು 555 ಟೆಕ್ನಿಕ್ಸಿಂದ ಈ ಥರ ಎಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ನೀವು ಎಕ್ಸ್ಟರ್ನಲಿ ಎಷ್ಟೇ ಪ್ರಾಕ್ಟೀಸಸ್ ಮಾಡಿದ್ರೇನೋ, ಎಷ್ಟೇ ಟೆಕ್ನಿಕ್ಸ್ ಮಾಡಿದ್ರೇನೋ, ನಿಮ್ಮ ಇಂಟರ್ನಲ್ ಅಲೈನ್ಮೆಂಟ್ ಅನ್ನೋದು ಪ್ರಾಪರ್ ಆಗಿಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗೋದು ತುಂಬ ಕಷ್ಟ ಇರುತ್ತೆ. ಇಟ್ ಡಸೆಂಟ್ ವರ್ಕ್ ಲೈಕ್ ದಟ್. ನಮ್ಮ ಇಂಟರ್ನಲಿ ನಮ್ಮ ಎಮೋಷನ್ಸ್ ಆಗಿರಲಿ, ನಮ್ಮ ಥಾಟ್ಸ್ ಆಗಿರಲಿ, ಇಲ್ಲಾಂದರೆ ನಮ್ಮ ಫೀಲಿಂಗ್ಸ್ ಆಗಿರಲಿ, ಇವೆಲ್ಲವನ್ನು ನಾವು ಪ್ರಾಪರಾಗಿ ಅಲೈನ್ಮೆಂಟ್ಗೆ ತಂದಾಗ ಮಾತ್ರ ರಿಯಲ್ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ. ನಾವು ತುಂಬ ಸ್ಟ್ರೆಸ್ಸಲ್ಲಿರ್ತೀವಿ, ತುಂಬ ಆ್ಯಂಗ್ಸೈಟಿಯಲ್ಲಿರ್ತೀವಿ, ಭಯದಲ್ಲಿರ್ತೀವಿ. ಯಾವಾಗ ಇದೆಲ್ಲವೂ ಇದ್ದಾಗ ನೀವು ಯಾವುದೋ ಒಂದು ಐ ಆಮ್ ಸ್ಟ್ರಾಂಗ್, ಐ ಆಮ್ ಎನರ್ಜೆಟಿಕ್ ಅಂತ ಹೇಳುವಂಥ ಅಫರ್ಮೇಷನ್ಸ್ ನಿಮ್ಮ ಕೆಲಸ ಮಾಡುತ್ತೆ ಅಂದ್ಕೊಂಡಿದ್ರೆ ಇಟ್ ಡಸಂಟ್ ವರ್ಕ್. ಇದನ್ನು ನೀವು ಫಸ್ಟ್ ಇಂಟರ್ನಲಿ ನೀವೇನೇನೆಲ್ಲ ಫೇಸ್ ಮಾಡ್ತಾ ಇದ್ದೀರಲ್ಲ ಅದರ ಬಗ್ಗೆ ನೀವು ವರ್ಕ್ ಮಾಡಿದಾಗ ಎಕ್ಸ್ಟರ್ನಲಿ ರಿಯಾಲಿಟಿನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ನೀವು ನಿಮ್ಮಲ್ಲಿ ಸೆಟ್ ಮಾಡ್ಕೊಂಡಿರುವಂಥ ಕೆಲವೊಂದು ಲಿಮಿಟೇಷನ್ಸ್ನ, ನಿಮ್ಮ ಪೇರೆಂಟಲ್ ಲಿಮಿಟೇಷನ್ಸ್ನ, ನಿಮ್ಮ ಸರೌಂಡಿಂಗ್ಸಿಂದ ಬಂದಿರುವಂಥ ಲಿಮಿಟೇಷನ್ಸ್ನ, ಇವೆಲ್ಲವನ್ನು ಫಸ್ಟ್ ಹೊರಗಡೆ ಆದಾಗ ಎಕ್ಸ್ಟರ್ನಲ್ಲಿ ನಿಮಗೆ ಬರುವಂತಹ ರಿಸಲ್ಟ್ಸ್ ಚೇಂಜ್ ಆಗೋದು ನೀವು ನೋಡ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಯಾವಾಗ ನೀವು ಇಂಟರ್ನಲ್ಲಿನೇ ಎಲ್ಲವನ್ನೂ ನೆಗೆಟಿವ್ ಆಗಿ ಸೆಟ್ ಮಾಡಿಕೊಂಡು, ನಿಮ್ಮ ಥಾಟ್ಸ್ ನೆಗೆಟಿವ್ ಆಗಿದೆ, ನಿಮ್ಮ ಫೀಲಿಂಗ್ಸ್ ನೆಗೆಟಿವ್ ಆಗಿದೆ, ನಿಮ್ಮ ಎಮೋಷನ್ಸ್ ಪ್ರಾಪರ್ ಆಗಿಲ್ಲ, ನೀವು ಹಾಕ್ಕೊಂಡಿರುವಂಥ ಲಿಮಿಟೇಷನ್ ಸ್ಟ್ರಾಂಗ್ ಆಗಿಲ್ಲ, ನಿಮ್ಮ ಸರೌಂಡಿಂಗ್ ಚೆನ್ನಾಗಿಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಆ ಥರ ವರ್ಕ್ ಆಗಲ್ಲ. ದೇರ್ ಈಸ್ ಅ ಲಾಟ್ ಆಫ್ ಅಲೈನ್ಮೆಂಟ್ ಟು ಬಿ ಮೇಡ್ ಇಯರ್ ಅಂತ ಹೇಳ್ತೀನಿ. ಹಾಗಾದರೆ ರಿಯಲ್ ಮ್ಯಾನಿಫೆಸ್ಟೇಷನ್ನ ನೀವು ಕಲಿಬೇಕಾ? ಹಾಗಾದರೆ ಈಗಲೇ ಈ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ಯೂನಿವರ್ಸ್ ಅಂದರೆ ಏನು, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಂದ್ರೆ ಏನು, ಇನ್ನರ್ ಚೈಲ್ಡ್ ಅಂದರೆ ಏನು, ಇವೆಲ್ಲವನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.